ಕರ್ನಾಟಕ ರತ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 20ನೇ ಪುಣ್ಯಸ್ಮರಣೆ ಏಪ್ರಿಲ್ 12ರಂದು ನೆರವೇರಿತು. ಅಭಿಮಾನಿ ದೇವರುಗಳು ಹಾಗೂ ಅವರ ಕುಟುಂಬಸ್ಥರು ಆ ಪೂಜೆಯಲ್ಲಿ ಭಾಗವಹಿಸಿದರು. ಲೆಜೆಂಡರಿ ಪ್ಲೇಬ್ಯಾಕ್ ಸಿಂಗರ್ ಆಶಾ ಭೋಸ್ಲೆ ಅವರು ನಮ್ಮನ್ನು ಅಗಲಿದ್ದಾರೆ. ಇವರು 80 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಹಾಡನ್ನು ಹಾಡ್ತಾ 12,000 ಹಾಡುಗಳನ್ನು ಹಾಡಿದ್ದಾರೆ. 20 ಭಾಷೆಗಳಲ್ಲಿ ಹಾಡಿದ್ದಾರೆ. ಇವರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 5 ಚಿತ್ರಗಳು ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಬನ್ನಿ ಅವು ಯಾವ್ಯಾವು ಅಂತ ನೋಡೋಣ. ಈ ವಾರ ಊರಬ್ಬ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಲಕ್ಕಿ ಶಂಕರ್ ಅವರು ಹೊತ್ಕೊಂಡಿದ್ದರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ನರೇಶ್ ಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಇದರ ತಾರಾಗಣದಲ್ಲಿ ನರೇಶ್ ಕುಮಾರ್ ಅವರು, ತನಿಷಾ ಕುಪ್ಪುಂದ, ಪಾಯಲ್ ಚಂಗಪ್ಪ ಅವರು, ಮಿತ್ರ ಅವರು ಮತ್ತು ಸಿದ್ದು ಮೂಲೆಮನಿ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ವಾರ ಸಂಕೀರ್ತನ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ನಿರ್ದೇಶನದ ಜವಾಬ್ದಾರಿಯನ್ನು ಮಂಜುನಾಥ್ ಅವರು ಹೊತ್ಕೊಂಡಿದ್ರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಪದ್ಮಕಲಾ ಗುಂಡೂರಾವ್ ಅವರು ಹೊತ್ಕೊಂಡಿದ್ದಾರೆ. ಮತ್ತು ಇದರ ತಾರಾಗಣದಲ್ಲಿ ರಮೇಶ್ ಭಟ್ ಅವರು, ಶ್ರೀಧರ್ ಅವರು ಮತ್ತು ರಾಮಕೃಷ್ಣ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ವಾರ ಬೆಂಗಳೂರು ಇನ್ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಕಾರ್ತಿಕ್ ಅವರು ಹೊತ್ಕೊಂಡಿದ್ರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ವೆಂಕಟೇಶ್ ಅವರು ಹೊತ್ಕೊಂಡಿದ್ದಾರೆ. ಇದರ ತಾರಾಗಣದಲ್ಲಿ ಧರ್ಮ ಕೀರ್ತಿರಾಜ್, ರಿಷಾ ಗೌಡ ಹಾಗೂ ಅನುಷಾ ರೈ ಅವರು ಕಾಣಿಸ್ಕೊತಾ ಇದ್ದಾರೆ. ಈ ವಾರ ಗೊಗ್ಗಯ್ಯ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ವಸಂತ್ ಅವರು ಹೊತ್ಕೊಂಡಿದ್ರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ರಾಧಾ ಜಗದೀಶ್ ಅವರು ಹೊತ್ಕೊಂಡಿದ್ದಾರೆ. ಇದರ ತಾರಾಗಣದಲ್ಲಿ ಬಹುತೇಕ ಎಲ್ಲ ಹೊಸಬರೇ ಕಾಣಿಸ್ಕೊತಾ ಇದ್ದಾರೆ. ಈ ವಾರ ಕೆಂಡದ ಸೆರಗು ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ರಾಕಿ ಸೋಮ್ಲಿ ಅವರು ಹೊತ್ಕೊಂಡಿದ್ರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಕೊಟ್ರೇಶ್ ಗೌಡ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಮಾಲಾಶ್ರೀ ಅವರು ಮತ್ತು ಸಿಂಧು ಲೋಕನಾಥ್ ಅವರು, ಯಶ್ ಶೆಟ್ಟಿ ಅವರು, ಭೂಮಿ ಶೆಟ್ಟಿ ಅವರು ಕಾಣಿಸ್ಕೊತಾ ಇದ್ದಾರೆ. ಬಹುಭಾಷಾ ಚಿತ್ರಗಳ ಹಾವಳಿ ಇದ್ದರೂ ಕೂಡ ನಮ್ಮ ಕನ್ನಡದ ಚಿತ್ರ ಲವ್ ಮಾಕ್ಟೇಲ್ 3 25 ದಿನಗಳನ್ನು ಪೂರೈಸಿ 5ನೇ ವಾರಕ್ಕೆ ಹೆಜ್ಜೆ ಇಟ್ಟಿದೆ. ಕ್ಲಾಸ್ ಆಫ್ ಮೈಸೂರು ಎಂಬ ಚಿತ್ರದ ಚಿತ್ರೀಕರಣ ಗೋವಾ ಹಾಗೂ ಗೋಕರ್ಣದಲ್ಲಿ ತನ್ನ ಫಸ್ಟ್ ಶೆಡ್ಯೂಲ್ನ ಮುಗಿಸಿದೆ. ಇದರ ತಾರಾಗಣದಲ್ಲಿ ರಂಗಾಯಣ ರಘು, ದತ್ತಣ್ಣ, ತಬ್ಲಾ ನಾಣಿ ಹಾಗೂ ತಾರಾ ಮೇಡಮ್ ಅವರು ಕಾಣಿಸ್ಕೊತಾರೆ. ಮಿಲೇನಿಯಂ ಆ್ಯಂಡ್ ಮೀಡಿಯಾ ಎಂಬ ಬ್ಯಾನರ್ ನಡಿ ಅದಿತಿ ಎಂಬ ಚಿತ್ರದ ಟೀಸರ್ ಹಾಗೂ ಹಾಡು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ನೋಡಿ ಕಣ್ತುಂಬ. ಅಮೆರಿಕ ಹಾಗೂ ಇರಾನ್ ಯುದ್ಧದ ಪ್ರಭಾವ LPG ಹಾಗೂ CNG ಕೊರತೆ ಉಂಟಾಗಿದೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದರ ಬಿಸಿ ಇವಾಗ ನಮ್ಮ ಆಟೋ ಚಾಲಕರಿಗೂ ಕೂಡ ತಟ್ಟಿದೆ. ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು 25 ಲಕ್ಷಗಳನ್ನು ಆಟೋ ಚಾಲಕರಿಗೆ ಕೊಡುವ ಮೂಲಕ ತಮ್ಮ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಅಂತ ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. सुखी भव।